ರಾಜ್ಯದಲ್ಲಿ ಭಾಳ ಒಂದು ಒಳ್ಳೆ ವಾತಾವರಣದ ಸಂಭ್ರಮದ ದೀಪಾಲಂಕಾರ ಇದೆ. ನಮ್ಮ ಇಸ್ಕಾಂನವರು ಭಾಳ ಇದನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಇಡೀ ರಾಜ್ಯದ ಜನತೆ ಬಂದು ನೋಡಲಿಕ್ಕೆ, ವಿಶೇಷವಾಗಿ ಕಿತ್ತೂರು ಕರ್ನಾಟಕದ ಎಲ್ಲ ಜನರು ಕೂಡ ಬಂದು ಈ ಒಂದು ದೀಪಾಲಂಕಾರವನ್ನು ನೋಡ್ಬೋದು. ಒಂದನ್ನು ತಾವೆಲ್ಲ ಗಮನಿಸಬೇಕು, ನಾವು ಇತಿಹಾಸ ಪುಟ ತೆಗೆದುಕೊಂಡಿದ್ದೇವೆ. ಅಂದು ಕಾಲದಲ್ಲೂ ಕೂಡ 1904ರಲ್ಲಿ ಶಿವಸಮುದ್ರದಲ್ಲಿ ವಿದ್ಯುತ್ ಶಕ್ತಿ ಮೊದಲು ಪ್ರಾರಂಭ ಆದರೂ ಕೂಡ 24ರಲ್ಲಿ ಬೆಳಗಾಂನಲ್ಲಿ ಆ AICC ಸಮಾವೇಶಕ್ಕೆ ದೀಪಾಲಂಕಾರವನ್ನು ಅವತ್ತು ಕೂಡ ಮಾಡಿದ್ದಾರೆ. ಆ ಫೋಟೋ ಕೂಡ ನನ್ನ ಹತ್ರ ಇದೆ. ಅಲ್ಲಿ ಅವತ್ತು ದೀಪಾಲಂಕಾರ ಏನು ವಿಜಯನಗರದ ವಿರೂಪಾಕ್ಷ ಒಂದು ಗೋಪುರ ಇತ್ತು, ಆ ಗೋಪುರಕ್ಕೆ ದೀಪಾಲಂಕಾರ ಮಾಡಿದ್ದು ಫೋಟೋ ಕೂಡ ಇವತ್ತು ನಮಗೆ ಲಭ್ಯವಾಗಿದೆ. ಸೊ ಅದೇ ಮಾದರಿಯಲ್ಲಿ ನಾವು ಈ ಸಂದರ್ಭದಲ್ಲಿ ನಾವು ಮಾಡ್ತಾಯಿದ್ದೇವೆ. ಒಂದು 100 ಮೀಟರ್ ಮುಂಚಿತವಾಗಿ ನಾಳೆ AICC ಎಲ್ಲ ವರ್ಕಿಂಗ್ ಕಮಿಟಿ ಮೆಂಬರ್ಸು ಒಂದು ಜಾಗದಲ್ಲಿ ಇದ್ಕೊಂಡು ಸೇವಾದಳದವರ ಜೊತೆಯಲ್ಲಿ ಆ ಒಂದು AICCಯ ವರ್ಕಿಂಗ್ ಕಮಿಟಿ ಜಾಗಕ್ಕೆ ಅವರು ಒಂದು ಪಾದಯಾತ್ರೆ ಮಾಡಿ ಆ ಸ್ಥಳಕ್ಕೆ ಹೋಗಿ ಭೇಟಿ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ಅಲ್ಲಿಂದ ನಮ್ಮ ಚರ್ಚೆ, ನಿರ್ಣಯಗಳು, ವಾದ, ಅನುಭವ, ಯಾವ ದಿಕ್ಕಿನಲ್ಲಿ ಈ ದೇಶ ಬಡ ಜನತೆನ ಯಾವ ಬದುಕಿನಲ್ಲಿ ತೆಗೆದುಕೊಂಡು ಹೋಗಬೇಕು, ಈ ದೇಶದ ಯಾವ ರೀತಿ ಒಂದು ಐಕ್ಯತೆಯನ್ನು ಕಾಪಾಡಲಿಕ್ಕೆ ನಾವೆಲ್ಲ ಹೋರಾಟವನ್ನು ಮಾಡಬೇಕು ಅಂತೇಳಿ ಇಡೀ ದೇಶಕ್ಕೆ ಮಾರ್ಗದರ್ಶನ ಕೊಡುವಂಥ ಎಲ್ಲ ಸರ್ಕಾರಗಳು ಕೂಡ, ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರಕ್ಕೆ ಕಾಂಗ್ರೆಸ್ ಏನು ಒಂದು ನೀತಿ ಸಿದ್ಧಾಂತ ಆವತ್ತಿನ ಕಾಲದಿಂದ ಇವತ್ತಿಗೂ ಏನು ನಾವಿದ್ದೇವೆ ನಾವು ಮಾಡ್ಕೊಂಡು ನಾವು ಬರ್ತಾಯಿದ್ದೀವಿ. ಇದಲ್ಲದೆ ಸರ್ಕಾರ ಮತ್ತು ಪಕ್ಷ ಎರಡೂ ಕೂಡ 1 ವರ್ಷ ಕಾಲ ಇದನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಇಡೀ ರಾಜ್ಯದ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಶಾಲಾ ಕಾಲೇಜುಗಳಲ್ಲಿ ಚರ್ಚಾ ಸ್ಪರ್ಧೆಗಳು ನಡೀತದೆ. ಗಾಂಧಿ ತತ್ವಗಳ ಬಗ್ಗೆ ಅವರ ಆಚಾರ ವಿಚಾರಗಳನ್ನು ಚರ್ಚೆ ಮಾಡೋಂಥ ಒಂದು ಅವಕಾಶ ಮಾಡಿಕೊಟ್ಟು ಸರ್ಕಾರ ಮತ್ತು ಪಕ್ಷ ಎರಡೂ ಕೂಡ ಈ ಕಾರ್ಯಕ್ರಮವನ್ನು ನಿರ್ವಹಿಸಿದೆ. ತಾವು ಗಮನಿಸಿರ್ಬೋದು, ಈ ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯೂವರೆಗೂ ಒಂದು ನಡಿಗೆಯನ್ನು ಇಟ್ಟಿದ್ದು ಮತ್ತು ಕಾಂಗ್ರೆಸ್ ಪಕ್ಷ ಗಾಂಧಿ ಪುತ್ಥಳಿಯಿಂದ ಹಿಡಿದು ಸ್ಟ್ಯಾಚ್ಯೂಯಿಂದ ಹಿಡಿದು ಇದು ನಮ್ಮ ಭಾರತ್ ಜೋಡೋ ಭವನವರು ಕೂಡ ಕಾರ್ಯಕ್ರಮವನ್ನು ಮಾಡಿ ಮಕ್ಕಳ ಜೊತೆ ಸಂವಾದವನ್ನು ಕೂಡ ನಾವು ಮಾಡಿದ್ದನ್ನು ತಾವೆಲ್ಲ ಗಮನಿಸಿರ್ಬೋದು. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮ ಸರ್ಕಾರ ಮತ್ತು ಪಕ್ಷ ಎರಡೂ ಸೇರಿ ಈ ಗಾಂಧಿಯವರ ಆಚಾರ ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ಸರ್ಕಾರ ರೂಪಿಸ್ತೇವೆ. ಸರ್, CWC ಮೀಟಿಂಗ್ ಅಜೆಂಡಾಗಳೇನಿದೆ? ಬೆಳಗಾವಿ ಜಿಲ್ಲೆ ಶಾಸಕರು ಅವರಿಗೆ ಸಪ್ರೇಟ್ ಸಂಘಟನೆ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ಅವರು ಜವಾಬ್ದಾರಿ ಬೇರೆ ಜಾಸ್ತಿ ಹೆಚ್ಚಿಗೆ ಅವರೆಲ್ಲ ಸಂಘಟನೆ ಮಾಡಬೇಕು. ನಾವು ಬೆಂಗಳೂರಿಂದ ಜನ ಆ ರೆಪ್ರೆಸೆಂಟೇಟಿವ್ ಬರೋಕ್ಕಾಗಲ್ಲ. ನಾವು ಒಂದು ಕ್ಷೇತ್ರದಲ್ಲಿ ಬರೀ 100 ಜನ ಮಾತ್ರ ಬರಬೇಕು ಅಂತೇಳಿ. ಸರ್, CWC ಮೀಟಿಂಗ್ ಅಜೆಂಡಾಗಳು ಏನೇನಿದೆ ಸರ್? ಅಜೆಂಡಾ ಮೀಟಿಂಗ್ನ ಅವತ್ತೇ ನಾವು ತೀರ್ಮಾನ ಮಾಡ್ತೀವಿ. ಅವ್ರು ಮಾಡ್ತೀವಿ. ಡೆಲ್ಲಿ ವರ್ಕಿಂಗ್ ಕಮಿಟಿ ಅಲ್ಲೇ ಡೆಲ್ಲಿಲಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದೆ. ಡ್ರಾಫ್ಟಿಂಗ್ ಕಮಿಟಿ ಮೀಟಿಂಗ್ ಇದೆ. ಏನೇನು ಸಬ್ಜೆಕ್ಟು ಚರ್ಚೆ ಮಾಡಬೇಕು ಅದನ್ನೆಲ್ಲ ಅವರು ಸಬ್ಜೆಕ್ಟಾಗಿ ತಿಳಿಸ್ತಾರೆ. ಸರ್, ಅಂಬೇಡ್ಕರ್ಗೆ ಅಪಮಾನ, ಈ ವಿಚಾರಗಳು ಚರ್ಚೆ ಆಗುತ್ತೆ ಸರ್. ಅಂಬೇಡ್ಕರ್ಗೆ ಅಪಮಾನ, ಈ ಒಂದು ಸಮಾವೇಶ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಸರ್, 2 ದಿನ ಕಾರ್ಯಕ್ರಮ ನೋಡಿದ್ರೆ ಸುತ್ತಮುತ್ತಲ ಶಾಲಾ ಕಾಲೇಜುಗಳು ಜಾಸ್ತಿ ಇದ್ದಾವೆ ಸರ್. ರಜೆ ಕೊಡ್ತೀರಾ 2 ದಿನ ಏನಂತ? ನಾವು ಅದನ್ನು ಮಾಡೋಕ್ಕಾಗಲ್ಲ. ಐ ಡೋಂಟ್ ವಾಂಟ್. ಗ್ರೌಂಡ್ ಪಕ್ಕದಲ್ಲಿ 2 ಸ್ಕೂಲ್ ಇದೆ, ಕಾಲೇಜ್ ಇದೆ, ಈ ಕಡೆ ಸ್ಕೂಲ್ ಇದೆ. ಅದನ್ನು ನೋಡೋಣ. ನಿಮ್ಮ ಸಲಹೆನ ಪೊಲೀಸ್ ಈಗ ತಾನೇ ನಾನು ಪೊಲೀಸ್ ಕಮಿಷನರ್ ಆಫೀಸಲ್ಲಿ ನಾನು ಹೋಮ್ ಮಿನಿಸ್ಟರ್ ಮೀಟಿಂಗ್ ಮಾಡಿ ಬಂದಿದ್ದೇನೆ. ಸುಮಾರು 3,000ಕ್ಕೂ ಹೆಚ್ಚು ಪೊಲೀಸು ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಭದ್ರತೆ ವ್ಯವಸ್ಥೆಯನ್ನು ಎಲ್ಲ ಟ್ರಾಫಿಕ್ ವೆಹಿಕಲ್ಗಳು ಬಂದಂಥವ್ರಿಗೆ ಎಲ್ಲೆಲ್ಲಿ ಜಾಗ ಕೊಡಬೇಕು, ಪಾರ್ಕಿಂಗ್ ಜಾಗ ಕೊಡಬೇಕು ಅಂತೇಳಿ ನಾನು ಕೂಡ ಈಗ ತಾನೇ ಅವ್ರ ಹತ್ರ ಮೀಟಿಂಗ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೆ. ಸರ್, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಯಾವಾಗ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಎಲ್ಲಿ ಸ್ಟೇ ಆಗ್ತಾರೆ, ಈ ಕಾರ್ಯಕ್ರಮ ಪ್ಲೇಸ್ ಬರಲಿಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಿ? ಆ ಸ್ಟೇ ಎಲ್ಲ ಅದೆಲ್ಲ ಬೇರೆ ವ್ಯವಸ್ಥೆ. ಅವ್ರಿಗೆಲ್ಲ ಸೆಕ್ಯೂರಿಟಿ ಆ್ಯಂಗಲಲ್ಲಿ ಸರ್ಕ್ಯೂಟ್ ಹೌಸಲ್ಲಿ ಇರ್ತಾರೆ. ಎಷ್ಟೊತ್ತಿಗೆ ಬರ್ತಾರೆ, ಯಾವಾಗ ಬರ್ತಾರೆ ಸರ್? ಅದೆಲ್ಲ ಡೀಟೇಲ್ ನಿಮಗೆ
ನಿನ್ನೆ ಜಗದೀಶ್ ಶೆಟ್ಟರ್ ಅವರು ಆರೋಪ ಮಾಡಿದ್ರು ಸಾರ್ವಜನಿಕರ ಹಣದಲ್ಲಿ ಕಾಂಗ್ರೆಸ್ ಮಂತ್ರಿ ಮಂದಿಗಳ ಸಮಾವೇಶ ಮಾಡ್ತಾರೆ. ಭಾಳ ಸಂತೋಷ. ಅವರಿಗೆ ಗೌರವಯುತವಾಗಿ ಆಹ್ವಾನ ಮಾಡಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಗಾಂಧೀಜಿಯವರ ಕೊಠಡಿ ಅನಾವರಣ ಗೌರವಯುತವಾಗಿ ಆಹ್ವಾನ ರೆಡ್ ಕಾರ್ಪೆಟ್ ಮನೆವರೆಗೂ ಕಾಣಿಸೋದು. ನನ್ನ ಕಣ್ಣ ಎದುರುಗಡೆ ನಾನೇ ಕೂತ್ಕೊಂಡು ಮುಖ್ಯಮಂತ್ರಿಗಳು ಅವ್ರಿಗೆ ಫೋನ್ ಮಾಡಿದ್ದಾರೆ. ಅಶೋಕ್ ಫೋನ್ ಮಾಡಿದ್ದಾರೆ, ಲ್ಯಾಂಡ್ ಸ್ವಾಮಿಗೆ ಫೋನ್ ಮಾಡಿದ್ದಾರೆ, ಕೌನ್ಸಿಲ್ ಚೇರ್ಮನ್ಗೆ ಫೋನ್ ಮಾಡಿದ್ದಾರೆ, ಸ್ಪೀಕರ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇನ್ವಿಟೇಷನಲ್ಲಿ ಅವರು ಕೂಡ ಹೆಸರಾಗಿ ಮಾಡಿದ್ದಾರೆ. ಇದು ಬಿಡಿ, ಅವ್ರು BJP ಸರ್ಕಾರ ಇದ್ದಾಗ ಸುರೇಶ್ ಅಂಗಡಿ ಹೆಣನ ಗೌರವ ತಂದು ಇದು ಹಾಕಲಿಲ್ಲ. ಅದಕ್ಕೆ ಫಸ್ಟ್ ಅವ್ರು ಮಾತಾಡೋಕ್ಕೆ ಹೇಳಿ, ಅವ್ರು ಬೀಗ್ರೆ ಹೆಣ ಪಾಪ ಅವರನ್ನ ಒಂದು ಸತ್ತೋದಲ್ಲ. ಯಾವ BJP ಲೀಡ್ರು ಮಾತಾಡಲಿಲ್ಲ. ಅಲ್ಲಿಗೆ ತೆಗೆದುಕೊಂಡು ಬಂದು ಒಂದು ಸ್ಪೆಷಲ್ ಫ್ಲೈಟಲ್ಲಿ ಆ ಕುಟುಂಬದವ್ರಿಗೆ ಸಾರ್ವಜನಿಕರಿಗೆ ನೋಡೋಕ್ಕೆ ಕೊಡಲಿಲ್ಲ. ಏನಾಗಿತ್ತು, ಜಗದೀಶ್ ಶೆಟ್ಟರ್ ಬಾಯಿಯಾಗ ಮಾತಾಡೋಕ್ಕಾಗಿರಲಿಲ್ಲ. ಅವರು ಹೇಳೋದು ಈ ಕಾರ್ಯಕ್ರಮವನ್ನು ಇಷ್ಟೊಂದು ಗಾಂಧಿ ಮೇಲೆ ಪ್ರೀತಿ ಇದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೇ ಸೇರಿ 500 ಕೋಟಿ ಖರ್ಚು ಮಾಡಿ ಮಾಡ್ಲಿಕ್ಕೆ ನಾವು ರೆಡಿ ಇದ್ವಿ, ಆದರೆ ನೀವು ದೂರ ಇಟ್ಟು ಮಾಡ್ತಾ ಇದ್ದೀವಿ ಅಂತ ಮಾಡೋಕ್ಕೆ ಈಗೂ ಮಾಡಬೇಕು. ಈಗೂ ಟೈಮ್ ಆಗಿಲ್ಲ, ಇನ್ನೂ ಒಂದು ವರ್ಷ ಇದೆ. ದಯವಿಟ್ಟು ಅವ್ರಿಗೆ ಇಲ್ಲೇ ನಮ್ರತೆಯಿಂದ ಈ ದೇಶದ ಜನತೆ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಈಗೂ ಅವರೇ ಮುಂದಾಳತ್ವವನ್ನು ವಹಿಸ್ಕೊಂಡು ಅವರೇ ಮಾಡಿ, ಅವರಿಂದ ನಾವು ಒಬ್ಬ ಸೇವಕರಾಗಿ ಕೆಲಸ ಮಾಡ್ತೀವಿ. ಸ್ಟೇಟ್ ಗೌರ್ಮೆಂಟಿಂದ ಯಾವುದೋ ಸ್ಟೇಟ್ ಗೌರ್ಮೆಂಟಿಂದ ಪ್ರಪೋಸಲ್ ಹೋಗಿಲ್ಲ ಜಾಯಿಂಟ್ ಸೆಲೆಬ್ರೇಷನ್ಸ್ ಅಂತ ಅವ್ರು ಅಲ್ಲಿಗೆ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನು ಇದು ನಮ್ಮ ಸ್ಟೇಟ್ ನಾವು ಮಾಡ್ತಾ ಇದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಡ್ಯೂಟಿ. ಪ್ರತಿ ನೋಟಲ್ಲೂ ಗಾಂಧಿ ಯಾಕೆ ಬರ್ತಾ ಇದೆ? ಪ್ರತಿ ನೋಟಲ್ಲೂ ಗಾಂಧಿ ಇದ್ದಾರಲ್ಲ, ಅದು ಅವ್ರು ಅರಿವಿಲ್ಲ ಅವ್ರಿಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.